ಸರ್ ನೀವು ಹೇಳಿದಾಗೆ ಸರ್ ಕೇವಲ ರೇಣುಕಾಸ್ವಾಮಿ ಕೊಲೆ ಕೇಸ್ ಅಷ್ಟೇ ಅಲ್ಲ, ಬಿಕ್ಲು ಶಿವ ಕೊಲೆ ಕೇಸ್ ಭೈರತಿ ಬಸವರಾಜ್ ಅವರದ್ದು ಅದಷ್ಟೇ. ಅದರ ಜೊತೆಗೆ ಎಲ್ಲೋ ಒಂದು ಕಡೆ ಕಳೆದ 2 ವರ್ಷಗಳಿಂದ ಜೈಲಲ್ಲೇ ಇದ್ದಾರೆ ದರ್ಶನ್ ಅವರು. ಅದರಲ್ಲೂ ಅವರು ಸೆಲೆಬ್ರಿಟಿ ಕೂಡ. ಅವರ ಸಿನಿಮಾ ಕರಿಯರ್ ಆಲ್ಮೋಸ್ಟ್ ಈಗ ಮುಗ್ದ ಹಾಗೆ ಆಗ್ತಾ ಇದೆ. ಮುಂದೇನಾಗಬಹುದು, ಈಗ ಅಭಿಮಾನಿಗಳು ಕೂಡ ಅವರಿಗೆ ಸಾಕಷ್ಟು ಮಂದಿ ಇದ್ದಾರೆ, ಅವರು ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ ಏನಾಗುತ್ತೆ ಏನಾಗಬಹುದು ಅನ್ನುವಂಥದ್ದು. ಇವರಿಗೆ ಎಷ್ಟು ಆತಂಕ ಇದೆಯೋ ಅವರಲ್ಲೂ ಕೂಡ ಅಷ್ಟೇ ಆತಂಕ ಮನೆ ಮಾಡಿದೆ. ಹೌದು, ಎಸ್, ನಿಶ್ಚಿತ. ಈ ಪ್ರಶ್ನೆ ಈ ಸಂದರ್ಭದಲ್ಲಿ ಯಾವ ರೀತಿ ಇಂಪ್ಯಾಕ್ಟ್ ಆಗ್ಬೋದು ಅಂತ ನಾನು ಹೇಳೋದಾದರೆ, ನಿಮಗೆ ದರ್ಶನ್ ಜೈಲಿನಲ್ಲಿದ್ದಾನೆ. ದರ್ಶನ್ ಒಂದು ವೇಳೆ ರೇಣುಕಾಸ್ವಾಮಿ ಮರ್ಡರ್ನಲ್ಲಿ ಭಾಗವಹಿಸಿದರೆ ಆತನಿಗೆ ಶಿಕ್ಷೆ ಆಗಲಿ, ಅದ್ರ ಬಗ್ಗೆ 2 ಮಾತೇ ಇಲ್ಲ. ವಿಚಾರಣೆ ನಡೀತಾ ಇದೆ. ದರ್ಶನ್ ಇನ್ನೂ ಆರೋಪಿ, ಅಪರಾಧಿ ಆಗಿಲ್ಲ. ಅಪರಾಧಿ ಯಾವಾಗ ಆಗ್ತಾರೆ? ವಿಚಾರಣೆ ಮುಗಿದ ಮೇಲೆ, ದರ್ಶನ್ ಅದರಲ್ಲಿ ಪಾತ್ರ ಇದೆ ಅಂತ ಪ್ರೂವ್ ಆದಮೇಲೆ ಅವರು ಅಪರಾಧಿ ಆಗ್ತಾರೆ. ಈಗ ಆತ ಆರೋಪಿ ಅನ್ನೋದನ್ನು ಗಮನದಲ್ಲಿ ಇಟ್ಕೊಂಡು ನಾನು ಹೇಳೋದಾದರೆ, ದರ್ಶನ್ ಒಂದು ವೇಳೆ ಈ ಕೇಸ್ನಲ್ಲಿ ತಪ್ಪಿಲ್ಲ ಅಂತೇಳಿ ಖುಲಾಸೆ ಆಗಿಬಿಟ್ರೆ ದರ್ಶನ್ ಯಾವ ರೇಂಜಿಗೆ ಹೀರೋ ಆಗ್ತಾನೆ? ತಮಿಳ್ನಾಡಿನ ವಿಜಯ್ ಆಗ್ತಾರ? ಕರ್ನಾಟಕದ ವಿಜಯ್ ಆಗ್ತಾರ? ಓಕೆ, ತಪ್ಪಿಲ್ಲ ಅಂತ ಒಂದು ವೇಳೆ ದರ್ಶನ್ ತಪ್ಪಿಲ್ಲ ಅಂತ ಖುಲಾಸೆ ಆದರೆ, ಇಷ್ಟು ವರ್ಷ ಆತ ಅನುಭವಿಸ್ತಿರೋ ಶಿಕ್ಷೆ ಇದೆಯಲ್ಲ, ಆ ನೋವಿದೆಯಲ್ಲ, ಆ ಯಾತನೆ ಇದೆಯಲ್ಲ, ಅದೇನಾದರೂ ವಾಪಸ್ ಬರುತ್ತಾ ಆತನಿಗೆ?